ನೋಡಿ ಈ ದಿನ ಕೇಸರಿ ಬಾತ್ ಹೇಗೆ ಮಾಡೋದು ಅಂತ ಹೋಟೆಲ್ ಸ್ಟೈಲಲ್ಲಿ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾದದ್ದು ದ್ರಾಕ್ಷಿ, ಗೋಡಂಬಿ, ಲವಂಗ, ಏಲಕ್ಕಿ, 3/4 ಲೋಟ ರವೆ ತಗೊಂಡಿದ್ದೀನಿ. ಇದು 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಕಾಯಬೇಕು. ನೋಡಿ ತುಪ್ಪ ಕಾದಿದೆ. ಕಾದಿದ ತಕ್ಷಣ ಗೋಡಂಬಿ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಗೋಡಂಬಿ ಬೇಕು ಅಷ್ಟು ಗೋಡಂಬಿ, ದ್ರಾಕ್ಷಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ತುಪ್ಪದಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ನೋಡಿ ದ್ರಾಕ್ಷಿ ಎಲ್ಲ ದಪ್ಪ ಆಗ್ತೈತೆ. ಗೋಡಂಬಿನ ತುಂಬ ಕಪ್ ಮಾಡೋದು ಬೇಡ, ಇಷ್ಟಿದ್ರೆ ಸಾಕು. ಅದಾಗಿದ ತಕ್ಷಣ 3/4 ಲೋಟ ರವೆ ಇಟ್ಟಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ಲೋ ಮಾಡ್ಕೊಳ್ಳಿ ಫ್ಲೇಮು. ಚೆನ್ನಾಗಿ ಹುರಿಬೇಕು. ನೋಡಿ ಈ ರೀತಿ ಚೆನ್ನಾಗಿ ಹುರಿಬೇಕು. ತುಪ್ಪದ ಸ್ಮೆಲ್ ಬರಬೇಕು. ನೋಡಿ ಅದೇ ಲೋಟದಲ್ಲಿ 3/4 ಲೋಟ ರವೆ ತಗೊಂಡಿದ್ದೆ, ಅದೇ 3/4 ಲೋಟದಲ್ಲಿ ಸಕ್ಕರೆ ತಗೊಂಡಿದ್ದೀನಿ. ಕೈ ಬಿಡದೆ ಇರಂಗೆ ಕಲಿಸ್ಕೊಡ್ತಾ ಇರಬೇಕು, ಇಲ್ಲಾಂದರೆ ಸಕ್ಕರೆ ಅಂಟಂಟು ಥರ ಒಂಥರ ಗಟ್ಟಿ ಆದಂಗೆ ಆಗ್ಬಿಡುತ್ತೆ. ನೋಡಿ ಅದಾಗಿದ ಮೇಲೆ 2 ಏಲಕ್ಕಿ ಕುಟ್ಟಿಟ್ಕೊಂಡಿದ್ದೀನಿ, 2 ಲವಂಗ ಹಾಕ್ತಾಯಿದ್ದೀನಿ. ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಸಕ್ಕರೆ ಎಲ್ಲ ಸ್ವಲ್ಪ ಗಟ್ಟಿ ಇರೋದೆಲ್ಲ ಇದಾಗಬೇಕು. ನೋಡಿ ಹಾಗೆ ಸ್ವಲ್ಪ ಕೇಸರಿ ಪುಡಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕೋಕೆ ಹೋಗ್ಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಹಾಕ್ಕೋಬೋದು. ನಾನು ಕೇಸರಿ ಕಲರೇ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ರೆ ಚೆನ್ನಾಗಿ ಕಲಿಸ್ಕೊಡಿ. ಕಲಿಸ್ಬಿಟ್ಟು ನೋಡಿ ನಾನು ಅದೇ 3/4 ಲೋಟದಲ್ಲಿ 2.5 ಲೋಟ ನೀರು ತೊಗೊಂಡಿದ್ದೀನಿ. ಅರ್ಧ ಲೋಟಕ್ಕೆ 1.5 ಲೋಟ ನೀರು ಹಾಕಬೇಕು. ನಾನು 3/4 ಲೋಟ ಎತ್ಕೊಂಡಿರೋದಕ್ಕೆ 2.5 ಲೋಟ ಹಾಕಿದ್ದೀನಿ. ಅದಾಗಿ ಚೆನ್ನಾಗಿ ಕಾದಿದ ತಕ್ಷಣ ಇದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಡ್ಬೇಕು. ನೋಡಿ ಈ ಥರ ಚೆನ್ನಾಗಿ ಹಿಂಗೆ ಕಲಸಿ ಕೊಡ್ತಾನೆ ಇರಬೇಕು. ಸ್ಲೋ ಫ್ಲೇಮಲ್ಲಿ ಕಲಿಸ್ಕೊಡ್ತಾನೆ ಇರಿ. ನೋಡಿ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಹಾಗೆ ಕಲಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಕೇಸರಿ ಬಾತ್ ರೆಡಿಯಾಗಿದೆ. ಇದು ಮಾಡಿ ತಿನ್ನೋಡಿ. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಕೊಡಿ.